ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ವರ್ಷದ ವಾರ್ಷಿಕ ಮತ್ತು ಪೂರಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತ ಪ್ರಶ್ನೆಗಳು ಮತ್ತು ಉತ್ತರಗಳು. ನನ್ನ ಇನ್ನೊಂದು ಹೊಸ ಚಾನಲ್ ಇದೆ, ಜಸ್ಟ್ ಫಾರ್ ಫನ್ ಅಂತಕ್ಕಂಥ ಆ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಆ ಒಂದು ಚಾನಲ್ನ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. 1 अंक प्रश्न और उत्तर, 1 अंकದ ಪ್ರಶ್ನೆ ಮತ್ತು ಉತ್ತರಗಳು. कर्नल खुल्लर ने बधाई देते हुए बिचेंद्री से क्या कहा? जून 18. कर्नल खुल्लर ಅವರು ಬಿಚೇಂದ್ರಿ ಅವರಿಗೆ ಅಭಿನಂದನೆಗಳನ್ನ ಹಾರೈಕೆಗಳನ್ನ ಹೇಳ್ತಾ ಮತ್ತೇನು ಹೇಳಿದ್ರು ಅಂತ ಕೇಳಿದ್ದಾರೆ. कर्नल ने बधाई देते हुए बिचेंद्री से कहा कि देश को तुम पर गर्व है. कर्नल खुल्लರ್ ಬಿಚೇಂದ್ರಿ ಪಾಲ್ ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾರೆ, ದೇಶ ನಿಮ್ಮ ಮೇಲೆ ಬಹಳಷ್ಟು ಅಭಿಮಾನವನ್ನ ಇಟ್ಟಿದೆ ಅಂತ ಹೇಳ್ತಾರೆ. प्रश्न 2. एवरेस्ट की चोटी पर चढ़ने वाली प्रथम भारतीय महिला कौन थी? एवरेस्ट ಶಿಖರದ ಮೇಲೆ ಏರಿರ್ತಕ್ಕಂತ ಮೊದಲ ಭಾರತೀಯ ಮಹಿಳೆ ಯಾರಾಗಿದ್ದರು? ಉತ್ತರ, एवरेस्ट की चोटी पर चढ़ने वाली प्रथम भारतीय महिला बिचेंद्री पाल थी. एवरेस्ट ಶಿಖರದ ಮೇಲೆ ಏರಿರ್ತಕ್ಕಂತ ಮೊದಲ ಭಾರತೀಯ ಮಹಿಳೆ ಅಂತಕ್ಕಂತ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಅವರೇ ಬಿಚೇಂದ್ರಿ ಪಾಲ್ ಅವರು ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ, बिचेंद्री पाल सिलाई काम क्यों करने लगी? ಸೆಪ್ಟೆಂಬರ್ 2020 ಅಲ್ಲಿ ಕೇಳಿದ್ದಾರೆ. ಬಿಚೇಂದ್ರಿ ಪಾಲ್ ಅವರು ಬಟ್ಟೆಯನ್ನ ಹೊಲಿತಕ್ಕಂತ ಕೆಲಸವನ್ನ ಏಕೆ ಮಾಡಲಿಕ್ಕೆ ಆರಂಭಿಸಿದ್ರು? पढ़ाई का खर्च जुटाने के लिए सिलाई का काम करने लगी. ತಮ್ಮ ಅಧ್ಯಯನದ ಖರ್ಚನ್ನ ಹೊಂದಾಣಿಕೆ ಮಾಡುವ ಸಲುವಾಗಿ, ಖರ್ಚನ್ನ ನಿಭಾಯಿಸುವ ಸಲುವಾಗಿ ಅವರು ಬಟ್ಟೆಗಳನ್ನು ಹೊಲಿತಕ್ಕಂತ ಕೆಲಸವನ್ನ ಮಾಡಲಿಕ್ಕೆ ಆರಂಭಿಸಿದ್ರು. प्रश्न 4. बिचेंद्री के माता पिता कौन थे? सेट 2 2021 ಕ್ವೆಶ್ಚನ್ ಪೇಪರ್ ಅಲ್ಲಿ ಇತ್ತು, ಮಾಡೆಲ್ ಕ್ವೆಶ್ಚನ್ ಪೇಪರ್. ಬಿಚೇಂದ್ರಿ ಅವರ ತಾಯಿ ತಂದೆ ಯಾರಿದ್ರು? बिचेंद्री के माता हंसा देवी नेगी और पिता किशन पाल सिंह थे. ಬಿಚೇಂದ್ರಿ ಅವರ ತಾಯಿಯ ಹೆಸರು ಬಂದ್ಬಿಟ್ಟು ಹಂಸಾದೇವಿ ನೇಗಿ ಮತ್ತು ತಂದೆ ಹೆಸರು ಬಂದ್ಬಿಟ್ಟು ಕಿಶನ್ ಪಾಲ್ ಸಿಂಗ್ ಅಂತ. ಇನ್ನ ಅನುರೂಪತದಲ್ಲಿ ಹೋಗೋಣ. ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಸಿ ಮೂರನೇ ಪದದ ಸಂಬಂಧವನ್ನು ಬರೀತಕ್ಕಂಥದ್ದು. ತೇನ್ಜಿಂಗ್ ನೋರ್ಗೆ ಎವರೆಸ್ಟ್ ಪರ್ ಚढ़ने वाला ಪ್ರಥಮ ಪುರುಷ. ಈ ತೇನ್ಜಿಂಗ್ ನೋರ್ಗೆ ಯಾರಪ್ಪ ಅಂದ್ರೆ ಎವರೆಸ್ಟ್ ಶಿಖರದ ಮೇಲೆ ಏರಿರ್ತಕ್ಕಂಥ ಮೊದಲ ಪುರುಷ ಅಂತ ಹೇಳ್ತಾರೆ. ಹಾಗಾದ್ರೆ ಜುಂಕೆ ತಾಬಿ ಯಾರು? ಜುಂಕೆ ತಾಬಿ ಯಾರಪ್ಪ ಅಂದ್ರೆ ಎವರೆಸ್ಟ್ ಪರ್ ಚढ़ने वाली ಪ್ರಥಮ ಮಹಿಳಾ. ಈ ಎವರೆಸ್ಟ್ ಶಿಖರದ ಮೇಲೆ ಏರಿರ್ತಕ್ಕಂಥ ಮೊದಲ ಮಹಿಳೆ ಯಾರಪ್ಪ ಅಂದ್ರೆ ಜುಂಕೆ ತಾಬಿ. ನೆಕ್ಸ್ಟ್ ಕ್ವಶನ್, ಮೇಜರ್ ಕುಮಾರ್ ಕರ್ನಲ್ ಡ್ಯಾಶ್ ಜೂನ್ 2020. ಮೇಜರ್ನ ಹೆಸರು ಕುಮಾರ್ ಆಗಿದ್ರೆ ಕರ್ನಲ್ನ ಹೆಸರೇನು? ಜೂನ್ 20ಕ್ಕೆ ಕೇಳಿದ್ರು. ಸೊ ಅದರ ಉತ್ತರ ಇತ್ತು ಖುಲ್ಲರ್ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಇದೆ, ಪಹಲಿ ಎವರೆಸ್ಟ್ ಪರ್ವತಾರೋಹಿ ಮಹಿಳಾ. ಮೊದಲ ಎವರೆಸ್ಟ್ ಪರ್ವತಾರೋಹಿ ಮಹಿಳೆ ಬಿಚೇಂದ್ರಿ ಪಾಲ್ ಆದ್ರೆ ಪಹಲಿ ಹಿಮಾಲಯ ಪರ್ವತಾರೋಹಿ ಪುರುಷ. ಹಾಗಾದ್ರೆ ಸೊ ಇದು ಉತ್ತರ ಬಂದ್ಬಿಟ್ಟು ತೇನ್ಜಿಂಗ್ ನೋರ್ಗೆ ಆಗಬೇಕು. ಅದು ಕೂಡ ಉತ್ತರನೂ ಕೂಡ ತಪ್ಪಿದೆ, ಕ್ವಶನ್ ತಪ್ಪಿದೆ. ಓಕೆ, ಹಿಮಾಲಯ ಪರ್ವತಾರೋಹಿ ಅಂತ ಬರಲ್ಲ, ಎವರೆಸ್ಟ್ ಪರ್ವತಾರೋಹಿ ಪುರುಷ ಅಂತಂದ್ರೆ ತೇನ್ಜಿಂಗ್ ನೋರ್ಗೆ ಅಂತ ಬರುತ್ತೆ. ಪಹಲಿ ಎವರೆಸ್ಟ್ ಪರ್ವತಾರೋಹಿ ಮಹಿಳಾ ಅಂತಂದ್ರೆ ದುನಿಯಾಮಿ ಅಂತಂದ್ರೆ ಜುಂಕೆ ತಾಬಿ ಬರುತ್ತೆ. ಇನ್ನು ಜೋಡಿ ಲಗಾನ ಅಂತ ಇದೆ, ಹೊಂದಿಸಿ ಬರೆಯಿರಲ್ಲಿ. ಸೊ ಈಗ ಈ ಮಾದರಿ ಪ್ರಶ್ನೆಗಳನ್ನ ಕೇಳೋದಿಲ್ಲ, ಮುಂಚೆ ಎಲ್ಲ ಕೇಳ್ತಿದ್ರು. ಸೊ ಬಿಚೇಂದ್ರಿ ಪಾಲ್ ಇದರ ಮುಂದೆ ಇರ್ತಕ್ಕಂಥ ಸರಿಯಾದ ಜೋಡಿ ಇತ್ತು ಸಾಹಸಿ ಮಹಿಳಾ. ಜೂನ್ 19ಕ್ಕೆ ಈ ಪ್ರಶ್ನೆನ ಕೇಳಿದ್ರು. ಇನ್ನು 2 ಮತ್ತು 3 ಅಂಕದ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ನೋಡ್ಕೊಂಡು ಬರೋಣ. ಮೊದಲ ಪ್ರಶ್ನೆ ಇತ್ತು, ಬಿಚೇಂದ್ರಿ ಕಾ ಬಚ್ಪನ್ ಕೈಸೆ ಬೀತಾ ಏಪ್ರಿಲ್ 18 ಅಲ್ಲಿ ಕೇಳಿದ್ದಾರೆ. ಬಿಚೇಂದ್ರಿ ಅವರ ಬಾಲ್ಯ ಹೇಗೆ ಕಳಿತು? ಉತ್ತರ, बिचेंद्री का बचपन अपने सपने को पूर्ण करने के संघर्ष में बीता. ಸೊ ಬಿಚೇಂದ್ರಿ ಅವರ ಪಾಲ ತಮ್ಮ ಕನಸನ್ನ ಪೂರ್ಣ ಮಾಡುವ ಒಂದು ಸಂಘರ್ಷದಲ್ಲೇನೆ ಕಳೆದು ಹೋಯಿತು. इस कार्य को पूर्ण करने के लिए खूब मेहनत करनी पड़ती थी. ತಮ್ಮ ಕನಸನ್ನ ಪೂರ್ಣ ಮಾಡುವ ಸಲುವಾಗಿ ಬಹಳಷ್ಟು ಕಷ್ಟವನ್ನ ಪಡ್ತಾ ಇದ್ರು. पर्वतारोहण प्रशिक्षण के दौरान इनका कठोर परिश्रम काम आया. ಈ ಪರ್ವತಾರೋಹಣದ ತರಬೇತಿಯನ್ನು ಪಡೆದ ನಂತರ ಅದರ ಒಂದು ಕಠಿಣ ಪರಿಶ್ರಮ ಕೆಲಸಕ್ಕೆ ಬಂತು. ಜೀವನ್ ಯಾಪನ್ ಕೆ ಲಿಯೇ ಇನ್ಹೋನೆ ಸಿಲಾಯಿ ಕಾ ಕಾಮ್ ಸೀಖ್ ಲಿಯಾ. ತಮ್ಮ ಜೀವನವನ್ನ ನಿಭಾಯಿಸುವ ಸಲುವಾಗಿ ಬಟ್ಟೆಗಳನ್ನು ಹೊಲಿತಕ್ಕಂಥ ಕೆಲಸವನ್ನ ಕಲಿತುಕೊಂಡರು. ಇನ್ಹೋನೆ ಸಂಸ್ಕೃತ ಮೇ ಎಂ ಎ ತಥಾ ಬಿ ಎಡ್ ತಕ್ ಶಿಕ್ಷಾ ಪ್ರಾಪ್ತ್ ಕಿ. ಇವರು
ಸಂಸ್ಕೃತದಲ್ಲಿ MA ಮತ್ತು BEd वರೆಗೆ ಶಿಕ್ಷಣವನ್ನು ಪಡೆದುಕೊಂಡರು। प्रश्न 2, महिला की साहस गाथा पाठ से क्या संदेश मिलता है? अप्रैल 19 या महिला की साहस गाथा पाठ से क्या सीख मिलती है? ಇಲ್ಲಿ ಮಹಿಳಾ ಕಿ ಸಾಹಸ ಗಾಥಾ ಪಾಠದ ಸಂದೇಶ ಏನು ಅಂತ ಕೇಳಿದ್ದಾರೆ ಏಪ್ರಿಲ್ 19 ಅಲ್ಲಿ। ಆಮೇಲೆ ಮಹಿಳಾ ಕಿ ಸಾಹಸ ಗಾಥಾ ಪಾಠದಿಂದ ನಿಮಗೆ ಏನು ಕಲಿಲಿಕ್ಕೆ ಸಿಗ್ತದೆ ಅಂತಕ್ಕಂಥದ್ದನ್ನ ಜೂನ್ 18 ಮತ್ತು 21 ಕ್ವೆಶ್ಚನ್ ಪೇಪರ್ನ मॉडल सेट 1 ಅಲ್ಲಿ ಕೇಳಿದ್ರು। उत्तर इतो प्रस्तुत पाठ से साहस गुण, दृढ़ निश्चय, अथक परिश्रम, मुसीबतों का सामना करना जैसे आदर्श गुणों को सीख सकते हैं। हिमालय की चोटियों के बारे में भी जानकारी मिलती है। यह पाठ सिद्ध करता है कि मेहनत का फल अच्छा होता है। ಈ ಪಾಠದ ಮೂಲಕ ಸಾಹಸ ಗುಣ, ದೃಢ ನಿಶ್ಚಯ, ಕಠಿಣ ಪರಿಶ್ರಮ ಮತ್ತು ಕಷ್ಟಗಳನ್ನು ತೊಂದರೆಗಳನ್ನು ಎದುರಿಸತಕ್ಕಂಥ ಆದರ್ಶ ಗುಣಗಳ ಬಗ್ಗೆ ಒಂದು ತಿಳಿಯಾಗ್ತದ, ಕಲಿಬಹುದು। ಅಷ್ಟೇ ಅಲ್ಲದೆ ಹಿಮಾಲಯದ ಶಿಖರಗಳ ಕುರಿತು ಪರಿಚಯ ಸಿಗತ್ತೆ ಈ ಪಾಠದಿಂದ। ಪರಿಶ್ರಮ ಪಡೋದರಿಂದ ಅದರ ಪರಿಣಾಮ ಫಲ ಚೆನ್ನಾಗಿರುತ್ತೆ ಅನ್ನೋದನ್ನ ನಾವು ಕಲಿತೀವಿ। ಅಷ್ಟೇ ಅಲ್ಲದೆ ಮಹಿಳೆಯರು ಸಹಿತ ಪುರುಷರಷ್ಟೇ ಸಾಹಸ ಕೆಲಸಗಳನ್ನು ಮಾಡಬಹುದು ಅನ್ನೋದನ್ನ ಕಲಿಬಹುದು। अगला प्रश्न है, एवरेस्ट की चोटी पर पहुंचकर बिचेंद्री ने क्या किया? एवरेस्ट ಶಿಖರದ ಮೇಲೆ ತಲುಪಿದ ನಂತರ ಬಿಚೇಂದ್ರ ಅವರು ಏನು ಮಾಡಿದ್ರು? ಜೂನ್ 19 ರಲ್ಲಿ ಕೇಳಿದ್ದಾರೆ, ಸೆಪ್ಟೆಂಬರ್ 20 ಅಲ್ಲಿ ಕೇಳಿದ್ದಾರೆ, मॉडल क्वेश्चन पेपर सेट 2 ನಲ್ಲಿನೂ ಕೂಡ ಇದನ್ನ ಏನು ಮಾಡಿದಾರಪ್ಪ ಅಂದ್ರೆ ಕೇಳಿದ್ದಾರೆ। उत्तर इतो एवरेस्ट की चोटी पर पहुंचने का सपना पूरा होने पर इन्होंने बर्फ को माथे पर लगाया। उसके बाद हनुमान चालीसा और दुर्गा की मूर्ति का पूजन किया। नेता अंगदोर्जी के प्रति आदर भाव प्रकट किया। एवरेस्ट ಶಿಖರದ ಮೇಲೆ ಏರಿದ ನಂತರ ತಮ್ಮ ಕನಸು ಪೂರ್ಣ ಆಯಿತು ಅಂತಕ್ಕಂಥದ್ದು ಆ ಮಂಜುಗಡ್ಡೆಗೆ ತಮ್ಮ ತಲೆಯನ್ನು ಹಚ್ತಾರೆ। ಅವರ ಬಳಿ ಇರತಕ್ಕಂಥ ಹನುಮಾನ ಚಾಲಿಸಾ ಮತ್ತು ದುರ್ಗಾ ಒಂದು ಮೂರ್ತಿಯನ್ನು ಪೂಜೆ ಮಾಡ್ತಾರೆ। ಆಮೇಲೆ ತಮ್ಮ ಜೊತೆಗೆ ಬಂದಿರತಕ್ಕಂಥ ನಾಯಕನಾಗಿರ್ತಕ್ಕಂಥ ಅಂಗದೋರ್ಜಿ ಅವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ನಮನಗಳನ್ನು, ಆದರ ಗೌರವಗಳನ್ನು ಸಲ್ಲಿಸ್ತಾರೆ। ಆಮೇಲೆ ನೆಕ್ಸ್ಟ್ ಕ್ವೆಶ್ಚನ್ ಇದೆ, ಬಿಚೇಂದ್ರಿ ಪಾಲ್ के परिवार का परिचय दीजिए। ಬಿಚೇಂದ್ರಿ ಪಾಲ್ ಅವರ ಕುಟುಂಬದ ಬಗ್ಗೆ ಪರಿಚಯವನ್ನು ಕೊಡಿ ಅಂತ ಕೇಳಿದ್ದಾರೆ ಜೂನ್ 20 ರಲ್ಲಿ। बिचेंद्री पाल का जन्म एक साधारण भारतीय परिवार में हुआ था। इनके पिता का नाम किशन पाल सिंह और मां का नाम हंसा देई नेगी था। बचपन से ही इन्हें पर्वतारोहण की इच्छा थी। इनके परिवार में कुल 5 भाई बहन थे। बिचेंद्री पाल ಅವರ ಜನ್ಮ ಒಂದು ಸಾಧಾರಣ ಭಾರತೀಯ ಕುಟುಂಬದಲ್ಲಾಯಿತು। ಅವರ ತಂದೆ ಹೆಸರು ಕಿಶನ್ ಪಾಲ್ ಸಿಂಗ್ ಮತ್ತು ತಾಯಿ ಹೆಸರು ಹಂಸಾ ದೇಯಿ ನೇಗಿ। ಬಾಲ್ಯದಿಂದಲೇ ಪರ್ವತಾರೋಹಣವನ್ನು ಮಾಡತಕ್ಕಂಥ ಇಚ್ಛೆ ಇವರಲ್ಲಿತ್ತು। ಇವರ ಕುಟುಂಬದಲ್ಲಿ ಒಟ್ಟು 5 ಜನ ಸಹೋದರ ಸಹೋದರಿಯರು ಇದ್ದರು। ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವೇನು ಮಾಡಿವಪ್ಪ ಅಂತಂದ್ರೆ 13ನೆಯ ಪಾಠ ಮಹಿಳಾ ಕಿ ಸಾಹಸ ಗಾಥಾ ಅಂತಕ್ಕಂಥ ಪಾಠದ ವಾರ್ಷಿಕ ಮತ್ತು ಪೂರಕ ಪರೀಕ್ಷೆಯಲ್ಲಿ ಹಿಂದಿನ ವರ್ಷಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ತಿಳಿದುಕೊಂಡೆವು। ಯಾಕಪ್ಪ ಅಂದ್ರೆ ಬಹಳಷ್ಟು ಸಾರಿ ಪ್ರಶ್ನೆಗಳನ್ನ ರಿಪೀಟ್ ಆಗ್ತಾವೆ। ಕ್ವಶನ್ ಪೇಪರ್ಗಳನ್ನ ನಮಗೆ ಅದರದ್ದು ನೇಚರ್ ತಿಳಿಬೇಕಾಗದ, ಅಥವಾ ವೇಟೇಜ್ಗಳು ಗೊತ್ತಾಗಬೇಕಾಗ್ತದ, ಎಷ್ಟು ಮಾರ್ಕ್ಸ್ಗಳು, ಅದಕ್ಕಾಗಿ ಹಿಂದಿನ ವರ್ಷದ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಅಧ್ಯಯನ ನಮಗೆ ಅತಿ ಅವಶ್ಯಕವಾಗಿದೆ। ಅದನ್ನು ನಾನು ಏನು ಮಾಡಿದ್ದೀನಿ, ಸಪ್ರೇಟ್ ಯೂನಿಟ್ ವೈಸ್ ನಿಮ್ಮ ಮುಂದೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ। ನನಗಂತೂ ಭರವಸೆ ಇದೆ ಈ ವಿಡಿಯೋ ನಿಮಗೆ ಬಹಳಷ್ಟು ಇಷ್ಟ ಆಗಿದೆ ಅಂತ। ದಯಮಾಡಿ ಎಲ್ಲರೂ ನೋಡ್ತೀರಿ, ಒಂದು ಲೈಕ್ ಬಟನನ್ನು ಹಿಟ್ ಮಾಡಿ ಒತ್ತಿ ಅಂತ ಹೇಳ್ತೀನಿ। ನೀವು ನೋಡಿದ ನಂತರ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ। ಹೊಸಬರಾಗಿದ್ದರೆ ನಮ್ಮ 2 ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ। ಮತ್ತೆ ಹೊಸ ಹೊಸ ಪಾಠಗಳ ವಿಡಿಯೋಗಳಲ್ಲಿ ನೋಡೋಣ। ಅಲ್ಲಿಯವರೆಗೂ ಸುರಕ್ಷಿತವಾಗಿರಿ, ಮನೆಯಲ್ಲೇ ಇರಿ।